ಸರಿತಾ ಸರಿತಾ ಯಾರದ್ದೆ ಫೋನ? ಆವಾಗಲಿಂದ ಬರ್ತಾ ಇದೆಯಪ್ಪ. ಶಬ್ದಾಗದೊಂದು ಬಿಟ್ಟರೆ ನೀನು ತಗೊಂಡು ಮಾತಾಡಿದ್ದೆ ಗೊತ್ತಾಗಲ್ಲ. ಯಾರು ನೋಡ್ತಿದ್ದೀಯ ಇಲ್ಲ ಅದಾಗೆ ಕಟ್ಟಾತಾ ಇದೆಯೇ? ಸರಿತಾ ಎಚ್ಚರಿದ್ದೀಯಾ? ಫೋನ್ ಬರ್ತಾ ಇದೆಯಲ್ಲೇ, ಯಾರದ್ದು ನೋಡ್ದಾ? ಹೂನೇ ಅಮ್ಮ, ಇಲ್ಲೇ ಇದ್ದೀನಿ. ಫೋನ್ ಬಂದಿದ್ದು ನೋಡಿನಿ ನಾನು. ನಿಂಗೆ ಅಲ್ಲಿದ್ದಳಿ ಕೇಳಿಸಿದೆ, ನಂಗೆ ಇಲ್ಲಿದ್ದಳಿ ಕೇಳಿಸ್ದೇ ಇರ್ತದ ಅಮ್ಮ, ಅಷ್ಟು ಗೊತ್ತಾಗಲ್ಲನೇ. ಅದು ಯಾವುದೋ ರಾಂಗ್ ನಂಬರ್, ಅದಕ್ಕೆ ನಾನು ರಿಸೀವ್ ಮಾಡಲ. ಸರಿ ಅಣ್ಣ, ನಾನಾ ಪೂರಿತ ಎಲ್ಲಾರು ಮಾಡ್ತಾನ, ನೀ ಕಡೆಗೆ ಆತ್ಲಾಗೆಲ್ಲರೂ ಹೋಗಿ ಇಲ್ಲ ನಿದ್ದು ಬಂದವೇನ ಫೋನ್ ತಗೊಂಡ್ಲೇನ ಅಂತ ಮಾಡಿದೆ. ಫೋನ್ ಮಾಡಿದೆ, ಬೆಳಗ್ಗೆ ದಿನ ಮಾಡ್ತಿತ್ತಪ್ಪ, ಇನ್ನು ಬೆಳಗ್ಗೆ ಮಾಡಲೇ ಇಲ್ಲ. ಹಂಗಾರೆ ಅದೇ ಮಾಡ್ತೇನೋ ಅಂತ ಮಾಡಿದೆ. ಸರಿ ಬಿಡಿ ಅಂತ ಮಲ್ಕೊಂಡಿಯಾ? ಇಲ್ಲ ಇಲ್ಲ ಅಮ್ಮ, ನಾನು ಎಂಥದೋ ಒಂಚೂರು ಓದ್ತಾ ಇದ್ದೆ ಇಲ್ಲಿ. ಎಂಥರ ಕೆಲಸ ಇತ್ತಾ? ಬರ್ಬೇಕಾ? ಬೇಡಪ್ಪ, ಇಲ್ಲ ಕೆಲಸ ಅಂತ ಇಲ್ಲ, ನೀವು ಓದೋದಾರು ಓದ್ಕೆ. ಅಲ್ಲ ಸೆಕೆಯಲ್ಲೇ ಅಲ್ಲಿ ಕುತ್ಕೊಳಕ್ಕಿಂತ ಒಂಚೂರು ಹೇರ್ಗೆ ಬಂದು ಇಲ್ಲೆಲ್ಲ ಓಡಾಟಿದ್ರೆ ಒಂಚೂರು ತಣ್ಣಗಾತಿತ್ತನೋ ನೋಡಿದೆ. ನಮಗೆ ಇಲ್ಲಿ ಕೂತೆ ಸೆಕೆ ಅಂದರೆ ಸೆಕೆ ಮರತಿ, ಅಲ್ಲಿ ಫ್ಯಾನು ಇಲ್ಲ, ಹೆಂಗಿದ್ದೀಯಾ ಅಂತ ಅದೇ ನೋಡಿದೆ. ಓದ್ತ ಕೂರಿದವ್ರು ಇಚ್ಚಿಗೆ ಹೇರ್ಗೆ ಬಂದು ಕುತ್ಕೊಂಡು ಬಾರ್ದಾ ಸರಿತಾ? ಅಲ್ಲ, ಅದು ಎಲ್ಲರೂ ಅದಕ್ಕೆ ಅನುಕೂಲದಲ್ಲಿ ಕೂತ್ಕೊಂಡು ಓದ್ತದೆ. ನಿಂಗೆ ಎಂತಕ್ಕೆ ನೋಡೋಣ ಹೇಳ, ನಿನ್ನ ಕೆಲಸ ಎಷ್ಟದೆಯೋ ಅಷ್ಟು ಮಾಡ್ಕೊಂಡಿರ್ಬಾರ್ದಾ? ಯಾಕೆ ಅದನ್ನ ಎಷ್ಟೊತ್ತಿಗೆ ಹೋಗಿ ಒಂದೊಂದಲ್ಲ ಒಂದು ಎಂತಾರು ಕೇಳ್ತಿರ್ತೀಯಲ್ಲ, ಅದು ಹೇಳ್ತೇನು ಸುಳ್ಳ? ನಿಂಗೆ ಇಲ್ಲಿದ್ದಳಿ ಕೇಳದೆ ಅಂದ್ರೆ ಅಲ್ಲೇ ಇದ್ದಳಿಗೆ ಫೋನ್ ಬಂದಿದ್ದು ಕೇಳಲ್ಲ, ಫೋನ್ ತಗೋಬೇಕು ಅಂತ ಕಂಡು ತಗೊಳಲ್ಲ. ಅದು ಎಂಥ ಸಣ್ಣ ಸಣ್ಣ ಇದನ್ನೆಲ್ಲ ಹೋಗಿ ಕಿದಕ್ತಿರ್ತೀಯ ಮಾರತಿ. ಮುಂದೆ ನಿಮ್ದಿಲ್ಲಿ ಇರಕ್ಕೆ ಬಿಡಲ್ಲ. ಏನು ನಿನ್ನ ಸ್ವಭಾವನೇನು? ನೀವು ಸ್ವಲ್ಪ ಸುಮ್ಮನೆ ಇರಿ ಪುಣ್ಯಾತ್ಮ. ಇಡೀ 24 ಗಂಟೆನೂ ಎಲ್ಲಿ ಬೆಳಗ್ಗೆ ಮಖ ತೊಳಿಯೋಕೊಂದು ಹೊರಗೆ ಬರ್ತದೇನ? ಊಟ ತಿಂಡಿನೂ ನಾ ತಗೊಂಡಾಗ ಕೊಟ್ಟಿದ್ರೆ ಅಲ್ಲೇ ಕುತ್ಕೊಂಡು ಮಾಡ್ತಿತ್ತು, ನಾ ಕೊಡಲ್ಲ, ಬೈತೀನಿ ಈಚೆಗೆ ಬಾ ಅಂಥೇಳಿ. ಬಂದು ತಿನ್ಕೂತದೆ, ಮಾಡ್ತದೆ, ಓದ್ತೀನಿ ಅಂತ ಕೂತ್ಕೋತದೆ, ಓದ್ತದೆ ಮತ್ತೆ ಅಂತಾರೆ. ಎಷ್ಟು ಸತಿ ನೋಡಿದ್ರು ಲೈಟು ಇರಲ್ಲ, ಎಂಥದ್ದು ಇರಲ್ಲ. ಎಂತ ಮಾಡ್ತಿದ್ದೀಯ ಕೇಂದ್ರ ಓದ್ತಿದ್ದೀನಿ ಅಂತದೆ. ಈ ಸೆಕೆಲಲ್ಲಿ ಕೂತ್ಕೊಳ್ಳೋ ಬದಲು ಹಂಗಾರೆ ತಣ್ಣ ಗಾಳಿ ಬೀಸ್ತದೆ, ಈಚೆಗೆ ಬಂದು ಕೂರಬಾರ್ದಾ? ಎಲ್ಲರೂ ಸಾಧಾರಣ ಮನೆ ಒಳಗಲ್ಲ ಅಂತ ಅಂಗಳದಲ್ಲಿ ಚಿಟ್ಟೆ ಮೇಲೆಲ್ಲ ಕೂತ್ಕೋತಾರೆ, ಗಾಳಿ ಬೀಸ್ತದೆ ಅಂತ. ಈ ರೂಮಲ್ಲೇ ಕೂತ್ಕೊಂಡು ಎಂತ ಮಾಡೋದ ನೋಡೋಣ? ನೀವು ಕೇಳೋರು ಅಲ್ಲ, ನಂಗೆ ಕೇಳಕ್ಕೆ ಬಿಡೋರು ಅಲ್ಲ. ಅದೇ ಒಂಥರ ಮನೋರೋಗ ಹಿಡಿದ್ರಿ ಏನು ಗತಿ ಸಾಯ್ತೀರಿ? ಏನು ಹುಡುಗಾಟಿಕೆ ಅಂತ ಮಾಡ್ಕೊಂಡಿರಾ? ಮನೋರೋಗನ ಹಿಡಿಯಲ್ಲ, ಎಂಥದೂ ಇಲ್ಲ. ನೀ ಹಿಂಗೆ ಮಾಡೇ ಅದು ಇಲ್ಲದೆ ಇದ್ದನ್ನೆಲ್ಲ ತರಿಸ್ತೀಯ ಅಷ್ಟೇ. ಯಾಕೆ ಹಿಂಗೆ ಮಾಡ್ತೀಯೇನ? ಎಂತ ಹೊರಗೆ ಬಂದು ಕೂತ್ಕ ಅಂದ್ರೆ ಎಂತಕ್ಕೆ ಬರ್ತದೆ? ಎಷ್ಟು ಜನ ಪತ್ರಿಕೆ ಕೊಡೋಕ್ಕೆ ಅದಕ್ಕೆ ಇದಕ್ಕೆ ಅಂತ ಇಲ್ಲಿ ಬರ್ತಾ ಇರ್ತಾರೆ. ಬಂದವ್ರು ಆಳಿಗೆ ಒಂದೊಂದು ಮಾತು ಹೇಳ್ತಿರ್ತಾರೆ, ಅದಕ್ಕೆ ಬೇಡ ಎಂತ ಉತ್ತರ ಕೊಟ್ಕೊಳೋದು ಅಂತ ಅದಲ್ಲೇ ಇರ್ತದೆ. ನಿಂಗೇನು ದಂಡ ಆಯ್ತು ನೋಡ, ನೀಗ ಹೇಳ, ಹೆರಿಗೆ ಬರಲ್ಲಂತೆ. ನಿನ್ನೆ ಕತ್ಲೆಸರಿಗೆ ನಾನು ಅದು ಚಿಟ್ಟೆ ಮೇಲೆ ಅಷ್ಟೊತ್ತು ಕೂತ್ಕೊಂಡು ಮಾತಾಡ್ತಿರ್ಲ, ಅದು ಅಲ್ಲಿಗೂ ಬಂತಲ್ಲ ನಿನ್ನ ಸಿನೆತ್ಗಾತಿ. ಬಂದು ಎಂಥದ್ದು ಕೇಳೋಕ್ಕೆ ಶುರು ಮಾಡ್ತಾ, ಅದಕ್ಕೆ ಅದು ಸೀದಾ ಒಳಗೆ ಹೋತ, ಹೆರಿಗೆ ಬರ್ದೆ ಹೊಡೋತದ. ಸುಮ್ಮನೆ ಇರು. ಈಗ ಫೋನ್ ಬಂತನಂತ ಎಂತ ಕೇಳಕ್ಕೆ ಹೋಗಿದೆ ನೋಡೋಣ ಹೇಳ. ಯಾರ ಥರ ಫೋನ್ ಬರ್ತದೆ, ಬೇಕಾದ್ರೆ ತೆಗುತ್ತದೆ, ಬೇಡದೆ ಬಿಡ್ತದೆ. ಸ್ವಲ್ಪ ಸುಮ್ಮನೆ ಬಾಯಿ ಮುಚ್ಕೊಂಡಾರು ನಿಂತ್ಕೋತೀರಾ? ನೀಕು ಗೊತ್ತಾಗಲ್ಲ, ಪೂಕು ಗೊತ್ತಾಗಲ್ಲ. ಎಂಥದಾರು ನಾನೇನು ಸುಮ್ಮನೆ ಆಗಿ ಅಲ್ಲೇ ನಿಂತ್ಕೊಂಡೆ ಅಂತ ಮಾಡಿದ್ರ. ಅವ್ನು ದೊಡ್ಡ ಫೋನ್ ಮಾಡಿದ್ರು ಬೆಳಿಗ್ಗೆ ಇಂದ, ಫೋನ್ ಮಾಡ್ತಾನಂತೆ, ತಗೊಂಡು ಮಾತಾಡೋಕ್ಕೆ ಹೇಳ ಅಂತ ಹೇಳಿದ್ದ. ಅವನೇ ಫೋನ್ ಮಾಡ್ತಾ ಇದ್ದಾನೆ. ಬೆಳಗ್ಗೆನೇ 2 ಸತಿ ಮಾಡಿದ್ದ, ನಂಗೆ ಗೊತ್ತಾಗಿತ್ತು, ನಾನು ಹೇಳೋಕ್ಕಾಗಲ್ಲ. ಈಗ 3-4 ಸತಿ ಆಯ್ತು ಹಿಂಗೆ ಪೂರ್ತಿ ಇದಾಗಿ ಆಮೇಲೆ ಕೊಟ್ಟತ್ತ ಅದೇ. ಏನು ಈಗ ಸ್ವಿಚ್ ಆಫ್ ಮಾಡ್ಕಿದ್ದೆ, ನನಗಿನ್ನು ಅದು ಕೇಳಲ್ಲ. ಅವನೇ ಮಾಡಿದ್ದು, ಆ ಗುಮಾನಿ ಮೇಲೆ ಹೋಗಿ ನಾನು ಕೇಳಿದ್ದು. ಅಷ್ಟು ಸತಿ ಫೋನ್ ಮಾಡಿದಾಗ 1 ಸತಿ ತಗೊಂಡು ಮಾತಾಡಿದ್ರಿ ಅಂತ ಆಗ್ತಿತ್ತು ನೋಡೋಣ. ಓ, ಒಳಗಿಂದೊಳಗೆ ನೀನು ಈ ಥರದ ವ್ಯವಹಾರ ಎಲ್ಲ ನಡೆಸ್ತಿದ್ದೀಯಾ? ಸತ್ಯ ಹೇಳ. ಅವ್ರ ದೊಡ್ಡಮ್ಮ ಹೇಳಿದ್ದ ಫೋನ್ ಅವರೇ ಫೋನ್ ಮಾಡ್ತಾರೆ ಅಂತ ಹೇಳಿದ್ದ, ಇಲ್ಲ ನೀನು ಹೇಳಿ ಫೋನ್ ಮಾಡಿಸ್ತಿದ್ದೀಯಾ? ಹೇಳು. ಹಾಗೇನಾದ್ರು ಮಾಡಿದೆ ಅಂದರೆ ನಿನ್ನ ಮನೆಯಿಂದನೇ ಹೊರಗೆ ಹಾಕ್ತೀನಿ ನಾನು. ಯಾವುದೊಂದಕ್ಕೂ ನಿಂಗೆ ಏನು ಕೇಂಡವಲ್ಲ ನಾನು. ಈಗ ಮಾತ್ರ ನೋಡೋ, ನೀನು ಸಸಾರ ಆಗೋದಲ್ಲದೆ ನಮ್ಮೆಲ್ಲರನ್ನೂ ಸಸಾರ ಮಾಡಬೇಡ. ನೀ ಹೇಳಿದ್ದ ಫೋನ್ ಮಾಡೋಕ್ಕೆ ಹೇಳಿ ಅಂತ ಹೇಳಿದ್ದಾನೆ, ಸತ್ಯ ಒಪ್ಪಿಗೆ ನೋಡು, ಹೇಳಿನೇ. ಅಲ್ಲ ಹಂಗಾರೆ ನನ್ನ ಎಂತ ಅಂತ ತಿಳ್ಕೊಂಡಿರಿ ನೀವು? ನನಗೇನು ತಲೆ ಕೆಟ್ಟದ? ಫೋನ್ ಮಾಡೋಕ್ಕೆ ಹೇಳಿ ಅಂತ ಹೇಳಿ ಫೋನ್ ಮಾಡಿಸ್ಕೊಳಕ್ಕೆ?
ನಾನು ಹೇಳಪ್ಪ ದಡವನೇ ಹಿಂಗೆ ಸುಖ ಕಷ್ಟ ಎಲ್ಲ ಮಾತಾಡ್ತಿದ್ರಲ್ಲ ಮನೇಲಿ ಭಾಳ ಇದಾಗೋಗಿದಂತೆ. ಮೊನ್ನೆ ಆದರೆ ಸರಿತನ ಮೈದ್ನಿಲಿಂದ ಹೋದವ ಭಾಳ ಗಲಾಟೆ ಹಾರ್ಸನಂತೆ. ಹಿಂಗೆ ಯಾಕೆ ಮಾಡಿದ್ರೆ ಅಂತ ಅವನಿಗೆ ಇಲ್ಲಿಗೆ ಬರೋ ತನಕ ಗೊತ್ತೇ ಇಲ್ಲ ಅಂತ. ನಾ ಸುಳ್ಳು ಹೇಳ್ತಾ ಇದ್ದಾನೇನೋ ಅಂತ ಮಾಡಿದ್ದೆ, ಗೊತ್ತೇ ಇರಲಿಲ್ಲ ಅಂತ ಅವನಿಗೆ. ಎಲ್ಲ ಒಂದು ಸುತ್ತ ಕಡೆಯಿಂದನೂ ಗಲಾಟೆ ಬಿದ್ದದಲ್ಲ, ಹಾಗಾಗಿ ಹೆಂಗಾರು ಮಾಡಿ ಕರ್ಸ್ಕೊಂಡ್ರೆ ಸೈ ಅಂತ ನೋಡ್ತಾ ಇದ್ದಾರೆ. ಅವರೇ ಹೇಳಿದ್ದಪ್ಪ, ಹೆಂಗಾರು ಮಾಡಿ ಮಾತಾಡಿದ್ರೆ ಆತಿತ್ತು, ಹಿಂಗೆ ಎಷ್ಟು ದಿವಸ ಅಂತ ಇರೋದು ಅಂತ. ನಾನೇನು ಫೋನ್ ಮಾಡೋಕ್ಕೇನು ಹೇಳಿಲ್ಲ, ಮಾಡಿದ್ರು ಮಾತಾಡ್ತದೆ ಅದಕ್ಕೇನಾಗಬೇಕು ಅಂದಿದ್ದೆ ಅಷ್ಟೇಯ. ನಾನೇನು ಫೋನ್ ಮಾಡೋಕ್ಕೆ ಹೇಳಪ್ಪ. ಅಲ್ಲ, ಫೋನ್ ಮಾಡಿದ್ರು ಮಾತಾಡ್ತದೆ ಅಂತ ಹೇಳೋದೇನೋ, ಫೋನ್ ಮಾಡಿ ಅಂತ ಹೇಳೋದೊಂದೇನ? ಯಾವ ಧೈರ್ಯದ ಮೇಲೆ ಹೇಳಿದೆ ನೀನು? ಫೋನ್ ಮಾಡಿದ್ರೆ ಮಾತಾಡ್ತದೆ ಅಂತ ಯಾವ ಧೈರ್ಯದ ಮೇಲೆ ಹೇಳಿದೆ? ಏನು ಅಂದ್ಕೋಬೇಕವ? ನೋಡ್ತು ನಾ ಇಷ್ಟು ದಿವಸ ಫೋನ್ ಮಾಡಲಿಲ್ಲ, ಅದಕ್ಕೆ ತಾಯಿ ಕೈಲಿ ಹೇಳಿಸಿದೆ ಅಂತ ಲೆಕ್ಕ ಹಾಕಲ್ಲ ಅವರು. ಯಾಕೆ ಈ ಥರ ಕೊಲೆ ಮಾಡ್ತೀಯ ಮಾರತಿ ಎಲ್ಲರನ್ನೂ? ನಿಂಗೆ ಅಷ್ಟು ಹೆಚ್ಚಾದರೆ ಹೇಳದ್ನಲ್ಲ ನಾನು. ಎಲ್ಲ ನಮ್ಮ ಜಲ್ಜರ್ ಮನೇಲೇ ತೊಗೊಂಡೋಗ್ಬಿಡ್ತೀನಿ, ಬಂಗಾರದಂಗೆ ನೋಡ್ಕಿತ್ತದ, ಅದೇನಲ್ಲ ಅನ್ನಲ್ಲ. ನಿಂಗೆ ಅಷ್ಟು ಮಗಳು ಹೆಚ್ಚಾಗಿದ್ದೆ ಹೌದಂತ ಆದರೆ ನಡೆ, ಉರಿಯ ಬೆಂಕಿಗೆ ತುಪ್ಪ ಸರ್ದಂಗೆ ಮಾಡಬೇಡಿ. ತಂಗಿ ಮನೆ ನಿಮಗೆ ಯಾವುದನ್ನು ನೋಡಿದ್ರೆ ತಂಗಿ ಮನೆ ಆಗ್ಬೇಕಲ್ಲ, ಅಲ್ಲಿಗೆ ತಗೊಂಡೋಗ್ಬಿಟ್ಟು ಅದನ್ನು ಚಂದ ನೋಡ್ಬೇಕಂತ ಇದ್ದೀರೇನ? ಗಂಡನ ಮನೆ ಕಳ್ಸೋ ನಮ್ಮ ಮಗಳನ್ನ ಎಂಥಾರ ಮಾಡಿ ಸಂಸಾರ ಮನೆ ಮಾಡ್ಕೊಂಡು ಹೋಗಲಿ ಅನ್ನೋದಿಲ್ಲ. ತಂಗಿ ಮನೆ ಹೆಚ್ಚಾಗಿ ಹೋಗಿದೆ ನಿಮಗೆ. ಇಷ್ಟು ದಿವಸ ನಾನು ಊಟ ತಿಂದಿದ್ದು ಸಾಲ ಅಂಥೇಳಿ ನನ್ನ ಮಕ್ಕಳನ್ನ ತಗೊಂಡೋಗೆಲ್ಲ ಇದು ಮಾಡ್ಬೇಕಂತ ಮಾಡಿದೆ. ಇದಕ್ಕೆ ನಾ ಸಾಕ್ಸಲಿದ್ದ ನೀರು ಬರೋ ಕಣ್ಣಲ್ಲಿ ರಕ್ತ ಬರ್ಸ್ಕೊಂಡು ಆ ಮಕ್ಕಳನ್ನ ಸಾಕಿದ್ನಲ್ಲ ನಾನು. ಏನೋ ಒಂದು ಕಷ್ಟ ಕೊಟ್ಟನೆ ದೇವರು, ಹೆಂಗಾರ ಅದರಿಂದ ಪಾರಾದರೂ ಸಾಕಲ್ಲಪ್ಪ ಅಂತ ನೋಡಿದ್ರೆ ನೀವು ಇದೇ ಸಂಧಿ ಕಾಯ್ತಿದ್ದೀರಿ ನಿಮ್ಮ ಭಾಗ ಇದು ಮಾಡೋಕ್ಕೆ. ತಂಗಿ ಮನೆ ಸುದ್ದಿ ಎತ್ತಬೇಡಿ ನನ್ನ ಹತ್ರ, ಅವಳು ದಸೆಯಿಂದನೇ ಅರ್ಧ ಆಗಿದ್ದು. ಒಂದು ಸಲ ಹಿಂಗಿದ್ದ ಜನ ಅಂತ ಬಂದು ಹೇಳಿದರೆ ನನ್ನ ಮಗಳನ್ನ ಯಾಕೆ ಅಲ್ಲಿ ಕೊಡ್ತಿದ್ದು? ಕಾಡ್ತಾ ತಗೊಂಡು ಹೋಗಿ ಹಿಂಗೆ ಮಾಡಿಬಿಡ್ತಲ್ಲ. ನೋಡು, ಸುಮಾರು ಸತಿ ಹೇಳಿನಿ, ಆದರೂ ನೀನು ಇನ್ನು ಹಳೆ ಪುರಾಣ ಬಿಡೋದೇ ಇಲ್ಲ. ಅದನ್ನೇ ಮತ್ತೆ ಹೇಳಬೇಡ. ಎಂತ ಅಂತ ಬಂದು ಹೇಳಬೇಕಿತ್ತದ? ಅವ್ರು ಹಂಗಿಲ್ಲ ಸರಿ ಇಲ್ಲ ನೀವು ಕೊಡ್ಬೇಡಿ ಅಂತ ಹೇಳಿದ್ರೆ ಆವಾಗ ಇನ್ನೊಂದು ಥರ ಹೇಳ್ತಿದ್ದೆ. ಗನ ಸೆಟ್ಲ್ಮೆಂಟು ಸಾವುಕಾರ ಮನೆ ಬಂತಲ್ಲ ನನ್ನ ಮಗಳಿಗೆ, ಹಾಗಾಗಿ ಬೇಡ ಹೆಂಗಾರು ಮಾಡಿ ತಪ್ಸೋಣ ಅಂತ ಬಂದ್ಕೊಂಡು ಇಲ್ಲಿ ಹೊಚ್ಚಾಗ್ತದೆ ಅಂತಿದ್ದೆ. ನೀನೇನು ಕಮ್ಮಿ ಇದ್ದೀಯಾ? ತೊಳು ಆದ್ರೂ ದೋಸೆ ಐತೀಯ, ದಪ್ಪ ಆದರೂ ರೊಟ್ಟಿ ಸಿಡ್ತೀಯ. ಇವತ್ತೇ ಕೊನೆ. ಇನ್ನೊಂದು ದಿವಸ ನೀನು ಯಾರದ್ದಾರೋ ಆ ಕಡೆಯವ್ರದ್ದು ಫೋನ್ ಎತ್ತಿ ನಂಗೆ ಗೊತ್ತಿಲ್ಲದಂಗೆ ಮಾತಾಡಿದ್ರೆ ಫೋನೇ ತೆಗೆದು ಕುಟ್ಟು ಹೊಡೆದಿಡ್ತೀನಿ. ನೀನು ಯಾರ ಹತ್ರ ಮಾತಾಡೋದು ಬೇಡ. ಅವ್ರು ಮಾಡ್ತಾರೋ ಇಲ್ಲ ನೀನೇ ಮಾಡಿ ಮಾತಾಡ್ತೀಯ, ಯಾರಿಗೆ ಗೊತ್ತು? ಯಾರಿಗೂ ಫೋನ್ ಮಾಡದೇ ಇದ್ದರು ನಿಂಗೊಬ್ಳಿಗೆ ಮಾಡ್ತಾರ ಈಗ? ನೋಡಿ ಬೇಡ, ನಾನು ಭಾಳ ಕೇಳಕ್ಬೇಡಿ ನೀವು. ಅದೇನ ಅಂದೆ ಒಂದು ಹೇಳ್ತೀನಿ, ನಿಮ್ಮ ಹತ್ರನೇ ಫೋನ್ ಮಾಡಿ ಮಾತಾಡ್ಲಂದ್ರೆ ನೀವು ಹೆಂಗೆ ಮಾತಾಡಿದ್ರೆ ನಂಗೆ ಹೇಳ್ತೀರಿ? ಈಗ ಎಂತಕ್ಕೆ ಮಾತಾಡೋದು, ನೀವು ಮಾತಾಡೋಕ್ಕೂಡ್ದು ಅಂತ ಹೇಳ್ತೀರಲ್ಲ, ನೀವೆಂತಕ್ಕೆ ಮಾತಾಡಿದ್ರಿ ಅವತ್ತ? ನೀನೇ ಮಾತಾಡಿ ಅಂತ ಹೇಳಿದಕ್ಕೆ ನಾನು ಮಾತಾಡಿದ್ದು. ಇಲ್ದಿದ್ರೆ ನಾನೇನು ಅವ್ರು ಫೋನ್ ತೊಗೊಂಡು ಮಾತಾಡ್ತಾ ಕೂತ್ಕೋತಿರ್ಲ. ಕಂಡೀಷನ್ನಾಗಿ ಹೇಳಿದ್ದೆ ನಾನು, ಇನ್ನು ಫೋನ್ ಮಾಡಬೇಡಿ, ಅದನ್ನು ಇಲ್ಲಿಂದ ಕರ್ಸೋ ವಿಚಾರ ಮಾಡಬೇಡಿ ಅಂತ. ಅವ್ರೇನು ಅದನ್ನೇ ಮಾಡ್ತಾ ಇದ್ದಾರೆ. ಹೆಂಗೆ ಅವ್ರ ಮನೆಗೆ ಕೆಲಸಕ್ಕೊಂದು ಜನ ಬೇಕಾಗಿದೆ, ನೀ ಇಲ್ಲಿಂದ ಕಳಿಸು, ಎಲ್ಲ ಕೆಲಸದವ್ರಿಗೆ ಸಂಬಳ ಕೊಡ್ತಾರೆ, ಇದು ಪುಕ್ಸಟ್ಟೆ. ಎಷ್ಟು ಸತಿ ಹೇಳಿದ್ರು ನಿನಗೊಂದು ಬುದ್ಧಿ ಬರಲ್ಲ. ಹಂಗಾರ ಅದ್ರ ಕಷ್ಟನೇ ನಿಂಗೆ ಅರ್ಥ ಆಗಲ್ಲ, ಎತ್ತಳಿಗೆ ನಿಂಗೆ ಅರ್ಥ ಆಗಬೇಕಿತ್ತು. ಅರ್ಥ ಆಗಿದ್ಕೆ ಅದು ನೋವೇನು ಅಂತ ನಂಗೆ ಗೊತ್ತಾಗ್ತದೆ. ಹೆತ್ಕೊಳ್ಳಿಗೆ ಏನು ಒಳಗೆ ಕೂತದೆ ಅಂದ ಕೂಡಲೇ ಏನು ನಿಮ್ಮದಿಲ್ಲೇ ಕೂತದೆ ಅಂತನ. ಒಂದೊಂದು ಸತಿ ಹೊರಗೆ ಬರೋಷ್ಟೊತ್ತಿಗೆ ಕಣ್ಣೇನು ಕೆಂಪಾಗಿರ್ತದೆ, ಏನು ಅಳುತ್ತಾನೆ ಕೂತ್ಕೊಂಡಿರ್ತದೆ. ಏನೋ ಎಷ್ಟು ದಿವಸ ಅಂತ ಹಿಂಗಿರೋಕ್ಕಾಗ್ತದ್ರಿ? ಎಷ್ಟು ದಿವಸ ಅಂತ ಇರೋಕ್ಕಾಗ್ತದೆ? ಒಬ್ಬ ಹಳ್ಳಿ ಎಲ್ಲ ಆಚೆ ಮನೆಯಲ್ಲೆಲ್ಲ ಹೇಳೋಕ್ಕೆ ಶುರು ಮಾಡೋಣಂತೆ, ಸುಮ್ಮನೆ ತಗೊಂಡೋಗಿ ಅಲ್ಲಿ ಕೊಟ್ಟಾದ್ರೂ ಜೀವನ ಹಾಳು ಮಾಡಿದ್ರೆ ಈಗಾದರೂ ನಾನು ಮದುವೆ ಆಗ್ತಿದ್ದೆ ಅಂತ. ಅವನು ಸಾವಾರದು ಹೋಗೋಕ್ಕೆ ಯಾರು ಒಂದು ಮದುವೆಯಾರು ಆಗಿದ್ರೆ ಅದಾರು ಒಂದು ಆತಿತ್ತೇನ. ಜನ ಇನ್ನೊಂಥರ ಹೊಸಕ್ಕೆ ಶುರು ಮಾಡ್ತಾರೆ. ಏನು ಮಾಡ್ತೀರಿ? ಏನು ಅವನಿಗೆ ಕೊಟ್ಟು ಮದುವೆ ಮಾಡ್ತೀರಾ? ಎಂತ ಅಮ್ಮ, ಎಂತ ಮಾತಾಡ್ತಿದ್ದೀರಿ? ನನ್ನ ಸುದ್ದಿನೇ ಮಾತಾಡ್ತಿದ್ದೀರಿ ಅಲ್ಲ?